ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತ ಮಂಗಳವಾರ ದಿನ ನಮ್ಮ ಮನೆ ಒಳಗೆ ಏನ್ ವಿಶೇಷ ನೋಡಕ್ ನೀವು ರೆಡಿ ಇದೀರ ಅಂತ ನಮ್ಗೆ ಗೊತ್ತದ. ಬಹಳಷ್ಟು ವಿಡಿಯೋಗಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಬಹಳ ಯೂಸ್ ಆಗ್ತಾ ಇದಾವ, ಸಬ್ಸ್ಕ್ರೈಬರು ಬಹಳ ಆಗ್ತಾ ಇದ್ದೀರಾ. ದಿನಾಲು ಅದೇ ವಿಡಿಯೋಗಳು ಬಿಟ್ಟರು ಸಹಿತ ಎಷ್ಟು ಖುಷಿಯಿಂದ ನೋಡ್ತಾ ಇದ್ದೀರಾ. ನಿಜವಾಗ್ಲೂ ಬಹಳ ನಮಗೂ ಖುಷಿ ಆಗ್ತಾ ಇದೆ. ಆಮೇಲೆ ಇವತ್ತ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನು ನಮ್ಮ ಮನೆಯೊಳಗೆ ನಡೀತದಲ್ಲ ನೋಡಾಕ ನಮ್ಮ ಜೊತೆನೆ ಇರಿ, ಪೂರ್ತಿ ವಿಡಿಯೋಗಳು ನೋಡ್ರಿ, ಮತ್ತೆ ಹಿಂಗ ಈ ಮನೆ ಮಗಳನ್ನ ಸಪೋರ್ಟ್ ಮಾಡ್ರಿ. ನಡೀರಿ ಹೋಗೋಣ. ಅಭಿಮಾನಿಗಳಿಗೆ ಮಂಗಳವಾರ ಇವತ್ತ ಮಳೆ ಸ್ಟಾರ್ಟ್ ಆಗೈತಿ. ಏನು ಬಬ್ಬೂಲ್ ಊಟ ಮಾಡಿ ಹೋತ್ ನೋಡಿ ಮ್ಯಾಲೆ, ಮತ್ತೆ ಮಳೆ ಜೋರು ಬರಂತ. ಹೇಳು, ನೀ ಎಕ್ಸಾಮ್ ಮಾಡ್ಕೋಬೇಕಲ್ಲ ಬಾಬಾ, ಆರಾಮೈತಲ್ಲ? ಸಖತ್ ಹೊಡ್ಯಾತೈತೆ ಮಳೆ, ಭಾಳ ಜೋರಿದೆ. ಸೊಳ್ಳೆ ಅಂತೂ ಈ ಟೈಮ್ದಾಗ ಭಾಳ ಇರ್ತಾವ, ಹುಷಾರು ನೀವು. ಡೆಂಗ್ಯೂ ಅದು ಪಾಪ, ಯಾಕಂದ್ರೆ ಸೊಳ್ಳೆದು ಕೊಚ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಬಬ್ಲಿನೂ ಬಂದು ಊಟ ಮಾಡಿ ಹೋದ್ಲೀಗ, ಮಳೆ ಒಳಗೆ ಪಾಪ ಮ್ಯಾಲೆ ಹೋಗ್ಯಾಳ. ಆಮೇಲೆ ಇವರು ಅವ್ರಿಗೆ ಮುಂಜಾನೆ ಕೂಲಿ ಚಪಾತಿ ಖಾರಿ ಅದು ಇದು ನಡೆಸಿದಾರೆ ಮಾತಾಡ್ಸ್ಕೊಂಡು. ಲवकर ಅವರ जाणारच तर तुम्ही लय काम आहे. ಚಹಾ ಇದ್ದೀರಂದಿಲ್ಲಿ, ನಾನು ಚಹಾ ಕುಡಿತೀನಿ, ನೀರು ಕುಡಿತಾ ಇದ್ದೀನಿ. ಹಾಯ್ ಶುಭೋದಯ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸ್ಟಾನ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್. सकाळ सकाळ कारण टोपे घालून घ्या वार वार उन्हाळ्याचं सकाळचं काय म्हणतात थंड लागते. ವೇದ್ ಬಂದ್ರಿ ಆರಾಮಾತು? ಮೊಮ್ಮಗ ನೀನು ಇಂಜೆಕ್ಷನ್ ಮಾಡಿದ್ನಿ ಮಗ, ಮತ್ತೇನು ತ್ರಾಸ ಆತ್ರಿ? ಹಾಂ ಹಾಂ, ಹೆಂಗೆ ನಿದ್ದೆ ಹತ್ತಿದ್ರಿ ರಾತ್ರಿ? ಹಾಂ, ಚಲೋ ಆತಲ್ರಿ. ಹುಡುಗಿ ಯಾಕೋ ಎದ್ದು ಬರತ್ತಲ್ಲ ಈಗ. ಹಾಂ ತೇ ಉಟ್ಲೆ. ಹಾಂ ಜಾವ ಜಾವ. ಮನೆಗಳೇ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕೂಡಲೇ ಮೆತ್ತೆ ಸೊಪ್ಪು, ಗೆವಡಿಕಾಯಿ ಪಲ್ಯ, ನುಗ್ಗೆಕಾಯಿ ಸಾರು, ಮತ್ತು ಹಾಲ್ದವ್ರು ಬಂದ್ರೆ ಚಪಾತಿ ನಡ್ದಾವ ಬಿಸಿ ಬಿಸಿ. ನಮ್ಮ ಅತ್ತೆಯವ್ರಿಗೆ ನಾನು ಚಪಾತಿ ಮಾಡ್ತೇನೆ. ಅಭಿಮಾನಿಗಳ ತರಕಾರಿ ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಂಡೆ ಎಲ್ಲ ತರಕಾರಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅವ್ರ ನೀವು ಮೆಸೇಜ್ ಮಾಡ್ಕೊಳ್ತಾರೆ ನೋಡಿ. ಎಣ್ಣೆ ಬಾಚ್ಕೊಳತಾರೀಗ ಕೊಬ್ಬರಿ ಎಣ್ಣೆ ವಾಟಿ ಒಳಗೆ ಹಾಕಿಟ್ಟಿರ್ತೀವಿ, ಬಾಚ್ಕೊಳತಾರೀಗ. ಬಾಚ್ಕೊಳ್ಳಿ ಸ್ನಾನ ಮಾಡಿ ಕಳ್ಸೋನು. ಉಪ್ಪು ಹಾಕಿ ಜಾಸ್ತಿನೂ ಒಂದು ದೊಡ್ಡ ಸ್ಪೂನ್ ಉಪ್ಪು ಹಾಕೋದು ಇದ್ರೊಳಗೆ, ಮತ್ತು ಕೊಡೋದು ಅವರಿಗೆ. ತಗೋರಿ ಅದು ಉಪ್ಪು ಹಾಕಿ ಇದು ಮಾಡ್ರಿ. ಅಭಿಮಾನಿಗಳು ಇಲ್ಲಿ ನೋಡಿ ಎದರ್ಲೆ ಕಟ್ ಮಾಡತ್ತಾಳು. ಇದು ತೊಗೊಂಡ್ ಬಂದಿದ್ವಿ ನಾವು, ಶಾಂಭವಿಗೆ ಬೇಕಾಗಿತ್ತದ. ಅವಳು ಹೇಳಿದ್ಲು ಇದು ತಗೋ, ನನಗೆ ತರಕಾರಿ ಅದು ಕಟ್ ಮಾಡುವಾಗ ಅಡುಗೆನ ಮಾಡ್ಕೊಂಡು ತಿಂತೇನೆ ಅಂತ ಹೇಳಿ ತಂದಿದ್ದಾಳ. ಹಂಗೆ ಇಟ್ಟಿದ್ಲು. ಇದು ಭಾಳ ಚಲೋ ಐತಿ ತರಕಾರಿ ಕಟ್ ಮಾಡಕ್ಕೆ. ಮತ್ತು ಮೆತ್ತಿ ಪಲ್ಯ ಎಲ್ಲ ಮಳೆಗಾಲ ಒಳಗೆ ನಮ್ಮ ಮನೆಯವ್ರು ಹೋಗಿ ತೊಗೊಂಬಂದಿದ್ದಾರೆ. ಇವರೆಲ್ಲ ಇಬ್ಬರು ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ. ಮನೆಗಡೆ ಇವತ್ತು ಮಂಗಳವಾರ ಎಲ್ಲ ದೀಪ ಎಲ್ಲ ತೊಳ್ಕೊಂತಿದ್ದು ಅಂದ್ರೆ ಏನಾಗ್ತದೆ, ನೀಟಾಗಿರ್ತದೆ. ಇಲ್ಲಾಂದ್ರೆ ಎಲ್ಲ ಪೂರ್ತಿ ಕರಿ ಹಿಂಗಾಗ್ತದೆ. ಇದು ಭಾಳ ದಿನದಿಂದ ನಮ್ಮ ಮನೆ ಒಳಗೆ ಇರಲಿಲ್ಲ, ಅದಕ್ಕೆ ತೊಗೊಂಬಂದಿದ್ದೀವಿ. ಇದು ಅಭಿಮಾನಿಗಳೇ ಇವತ್ತು ಮಂಗಳವಾರ, ಅಮ್ಮನ ಪೂಜೆ, ಆಮೇಲೆ ದೀಪ ಎಲ್ಲ ರೆಡಿ ಮಾಡಿದ್ದೀನಿ ಹಚ್ಚಿ. ಆಮೇಲೆ ನೈವೇದ್ಯಕ್ಕೆ ಚಪಾತಿ ಸಕ್ರೆ ಇಟ್ಟಿದ್ದೀನಿ. ಹೀಗಾಗಿ ಅವರಿಗೆ ಹಿಂಗೆಲ್ಲ ಕೊಳ್ಳಾಗ ಹಾಕ್ಕೊಂಡೆ ಮಾಡ್ಕೊಂಡನ ಗಂಟೆ ಬರ್ಸಕ್ಕೆ ಬರ್ಯಾನ ಅಂತಲೇ ಈ ರೀತಿ ರೆಡಿಯಾಗಿ ಬರ್ತಾರೆ. ಅವರ ಬೆಳ್ಸಿ ನೀರ್ಲಿ ಸ್ನಾನ ಮಾಡ್ಕೊಂಡು ದೇವ್ರು ಹಿಂಗೆ ವಿಭೂತಿ ಹಚ್ಕೋತಾರೆ. ಮತ್ತು ಅಂತೂ ನೋಡ್ಕೊಂಡು ತಗೊಂಡು ಹಚ್ಕೋತಾ ಇದ್ದಾರೆ. ಗುಲಾಲ್ ಹಚ್ಕೊಲಿ, ಗುಲಾಲ್ ಅವ್ರು ಹಚ್ಕೋತಾರೆ ಮೊದಲಿಂದನೂ. ಮುಂಜಾನೆ ಹಿಂಗೆ ಹೋಗಿ ಹಿಂಗೆ ಬರ್ತಾರೆ. ಪ್ರತಿ ಸಲ ಇರೋದು ಇದು, ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಈ ರೀತಿ ಅವ್ರು ಮಾಡತ್ತಾರೆ. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿ ಅಜ್ಜಿ ಚಹಾ ಚಪಾತಿ ಕೊಡುವಂತ. ಮತ್ತೆ ತಗೋರಿ ಚಹಾ ಚಪಾತಿ ತಗೋರಿ. ಚಹಾ ಚಪಾತಿ ತಿನ್ನಕ್ಕೆ ಕುಂತ್ರಿ. ಅಭಿಮಾನಿಗಳೇ ಯಾವಾಗಲೂ ಇವರು ಸರ್ಪ್ರೈಸ ಮಾಡ್ತಾರೆ. ಗಪ್ ಚುಪ್ ಚೀಲ ತೊಗೊಂಡೋಗಿದ್ರು, ನನಗೆ ಗೊತ್ತಾಯಿತು.
ಏನಾದರೂ ಇವ್ರು ತೊಗೊಂಬರ್ತಾರಂತ ನನ್ನ ಅನ್ಸೋ ಮಟ್ಟಿಗೆ ಮೋಸ್ಟ್ಲಿ ಇವ್ರು ಈ ಚೀಲ ಒಳಗೆ ಏಡಿ ತೊಗೊಂಬಂದಿರ್ಬೇಕು ಅನ್ಸತೈತೆ ನನಗೆ. ಯಾಕಂದ್ರೆ ನನಗೆ ಗೊತ್ತದ ಇವ್ರ ಭಾಳ ದಿನದಿಂದ ದಿನಾಲು ಅಲ್ಲಿ ಹೋಗುವಾಗ ಏಡಿ ನೋಡೋದು ಬರೋದು ನಮ್ಮ ಮಮ್ಮಿಗೆ ಏಡಿ ಮಾಡಿ ಹಾಕೋಣಂತ ಮೋಸ್ಟ್ಲಿ ಏಡಿ ಇರ್ಬೋದಂತ ನನ್ನ ಮನಸ್ಸು ಹೇಳತೈತಿ. ಈಗ ನೋಡ್ಬೇಕು ಇದ್ರೊಳಗೆ ಏಡಿನ ಅದಾವ ಇದ್ದವ ಒಮ್ಮೆ $5 ನೆಗಡಿ ಇರ್ಲಿಲ್ಲ, ನೆಗಡಿ ಕಡಿಮೆ ಆಗೋ ಸಲುವಾಗಿ ನನ್ನ ಹೆಂಡತಿ ಹೇಳಿದ್ರು ಅತ್ಯಾಗ ನೆಗಡಿ ಭಾಳ ಆಗೈತಿ ಎಡಿ ತಗೊಂಬಂದ್ರೆ ಅಂತ ಹೇಳಿದ್ರು. ಸೊ ಎಡಿ ತಗೊಂಬಂದೇನೆ. 5 ಮಂದಿ ಒಳಗ ಎಲ್ಲ ಬರ್ತೀವಿ ಈಗ ಎಲ್ಲ ನೋಡ್ಕೊಳ್ಳೋದು ನಮ್ಮ ಸ್ವಂತ ಕಡೆ ನಮ್ಗೆ ನೋಡ್ತಾರೆ ಮಾಡ್ತಾರೆ. ನಮ್ಮನ್ನ ಆಶೀರ್ವಾದ ರಕ್ಷಿಸ್ತೀವಿ ಏಡಿ ನೋಡಿ ಓಡಿ ಬರತ್ತಾಳಕ್ಕೆ ಹಾಲ್ತೆ ಮನೆಗಳು ಎಲ್ಲರದು ನಾಷ್ಟ ಚಲೋ ಆಗೈತಿ. ಈಗ ಒಬ್ಬೊಬ್ರು ಒಂದೊಂದು ರೌಂಡ್. ಈಗ ಯಜಮಾನ್ರ ನಾಷ್ಟ ಕೂತ್ರು, ಪಪ್ಪಾಗೂ ಇಲ್ಲೇ ಕುಡಿಸ್ದೆ. ಮತ್ತು ಆಮೇಲೆ ನಾ ಈಗ ಅನ್ನ ಸಾರು ತಿನ್ನತೀನಿ. ಅವರೆಲ್ಲ ಈಗ ದೋಸೆದು ರೆಡಿ ಮಾಡಿ ಎಲ್ಲ ಮಾಡ್ಕೊಂಡ್ಲ. ಯಜಮಾನ್ರ ಎಡಿ ಎಲ್ಲ ಸ್ವಚ್ಛ ಮಾಡಿ ಅದೆಲ್ಲ ಮಾಡೋರು ಅದಾರ. ಈಗ ಅವರು ನಾಷ್ಟ ಮಾಡತ್ತಾರ. ಎಡಿ ತಿನ್ನಕ್ಕೆ ಹೋಗೋದಿಲ್ಲ, ಪಪ್ಪ ವಾಕಿಂಗ್ ನಡೆಸ್ಯಾರ. ಇಲ್ಲಿ ಗಡಿಬಿಡಿ ಐತೆ ಅವರಿಗೆ, ಫಂಕ್ಷನ್ ಐತೆ ಅಂತ ಇವತ್ತು ಹೋಗ್ತಾ ಇದ್ದಾರೆ. ಮನೆಗಳಿಗೆ ನಮ್ಮದು ಎಲ್ಲರದು ತಿಂಡಿ ಆತೀಗ. ಈಗ ಬಟ್ಟೆಗಳು ತಂದಿಟ್ಟಾರ ಮ್ಯಾಲಿಂದು. ನಾ ಮಾಡಿ ನೆನೆಸಿದ್ದ ರೆಡಿ ಮಾಡಿ ಮಿಕ್ಸರ್ ಮಾಡಿ ಇಟ್ರಿ. ಈಗ 10:30 ಟೈಮಿಗೆ ಚಲೋ ನೆನೀತದ. ಈಗ ಸಾಯಂಕಾಲ ಮಠ ಅಂತಂದ್ರೆ ಹಂಗೆ ಇಟ್ಟಿದಾಗ ನಾ ತೊಗೊಂಡು ನಮ್ಗೆ ಸ್ವಲ್ಪ ಅದಕ್ಕೆ ಫಿನಿಶಿಂಗ್ ಬೇಕಾ ಅಂತಾರೆ. ಕೆಲಸದವ್ರು ಎಷ್ಟೇ ಮಾಡಿದ್ರು ಸಹಿತ ನಮ್ಮ ಅದಕ್ಕೆ ಕೈ ಟಚ್ ಆಗ್ಬೇಕಂತಾರಲ್ಲ ಆ ರೀತಿ. ಆಮೇಲೆ ಇದು ನಾವೇನು ಮಾಡ್ತೀವಿ, ಈ ರೀತಿ ಗಾಳಿ ಆಡದೇ ಇರೋ ಜಾಗ ಒಳಗೆ ಹಿಂಗೆ ಅದು ಕಪಾಟ ಒಳಗೆ ಇಟ್ಬಿಡ್ತೀವಿ. ಅದು ಆಮೇಲೆ ಚೆನ್ನಾಗದ ಇದಾಗ್ತದೆ. ದೋಸೆ ಹಿಟ್ಟು ಮೊಸರು ಡಬ್ಬಾನು ಇಲ್ಲಿ ಕಪಾಟ ಒಳಗೆ ಇಟ್ಟಿರ್ತೀವಿ. ಮತ್ತು ಇದು ಏನು ಮಾಡಿರ್ತೀವಲ್ಲ ಇದಕ್ಕೆ ಅವಾಗೂ ಉಪ್ಪು ಹಾಕಲ್ಲ ನೋಡಿ. ಇದು ಉಪ್ಪು ಹಾಕದೆ ಹಂಗೆ ಇಡೋದು. ಆಮೇಲೆ ನಮ್ಗೆ ಬೇಕಾದಾಗ ಉಪ್ಪು ಹಾಕಿ ಆಮೇಲೆ ನಾವು ದೋಸೆ ಮಾಡ್ಕೋಬೋದು. ಇದು ಎಡಿ ಅದಾವ. ನಮ್ಮ ಮನೆಯವ್ರು ದಾರಿ ಕಾಯ್ತಾ ಇದ್ದೀವಿ. ರೆಡಿ ಐತಿ. ಈಗ ಮಧ್ಯಾಹ್ನ ಸಾಯಂಕಾಲಗೆ ನಮ್ಗೆ ಎಡಿ ಮಾಡೋದದ. ಆಮೇಲೆ ಅತ್ತೆಯವರು ಹೊರಗೆ ವಾಕಿಂಗ್ ಮಾಡ್ತಾ ಇದ್ದಾರೆ. ಮಾಡಲಿ ಆರಾಮಾಗಿ. ಮುಂದೆ ಎಕ್ಸಾಮ್ ಅದ ಅನ್ನತ್ಲೆ ನಾವು ಜಾಸ್ತಿ ಮಾತಾಡಲ್ಲ, ಭಾಳ ಕಮ್ಮಿ ಮಾತಾಡೋದು ನಾವು. ನಂದು ಎಲ್ಲ ಸ್ನಾನ ಆಗಿ ಪೂಜೆ ಆಗಿ ಎಲ್ಲ ಕೆಲಸಗಳು ಆಯಿತು. ಖುಷಿ ಆಯಿತು ನನಗೂ. ಮತ್ತು ನಮ್ಮ ಅತ್ತೆಯವ್ರು ನಂಗೆ ಸ್ವೆಟ್ರ್ ಹಾಕೋ, ತಲೆಗೆ ಬಟ್ಟೆ ಕಟ್ಕೋ ಅಂತ ಇದ್ದಾರೆ. ಮುಂಚೆ ನನಗೆ ಆರಾಮ ಉಳಿತಿರ್ಲಿಲ್ಲ, ಭಾಳ ಆರಾಮ ಉಳಿತಿರ್ಲಿಲ್ಲ ನನಗೆ ಮುಂಚೆ ಮೊದಲ. ಈಗ ನಂಗೆ ಹಂಗಿಲ್ಲ. ನಂದು ಊಟದ್ದೆಲ್ಲ ಪದ್ಧತಿ ನನಗೆ ಗೊತ್ತಾಗ್ಯಾವನಂತಲೇ ನನಗೆ ಏನಿಲ್ಲ. ಈಗ ಆರಾಮಿರ್ತೀನಿ. ನಮ್ಮ ಮನೆಯವ್ರು ರಾತ್ರಿ ಫ್ಯಾನ್ ಹಚ್ಚಿದ್ರು ಸಹಿತ ಏನು ಪ್ರಾಬ್ಲಮ್ ಅನ್ಸಲ್ಲ. ನಮ್ಮ ಮನೆಯವ್ರು ಫ್ಯಾನ್ ಹಚ್ಚಿದ್ರೆ ಅವಾಗ ತಲೆಗೆ ಬಟ್ಟೆ ಕಟ್ಕೊಂಡು ಸ್ವೆಟ್ರ್ ಹಾಕ್ಕೊಂಡು ಮಲ್ಕೋತಿದ್ದೆ. ಹಂಗಿಲ್ಲೀಗ ಪೂರ್ತಿ ಬಾಡಿ ಒಳಗೆ, ನನ್ನ ಬಾಡಿ ಒಳಗೆ ಪೂರ್ತಿ ಎನರ್ಜಿ ಮಾಡ್ಕೊಂಡು ನಾನು ಯಾವಾಗಲೂ ಆರಾಮಾಗಿ ಖುಷಿಯಾಗಿ ಇರೋ ಕಾರಣ ಅಂತಂದ್ರೆ ನನ್ನ ಊಟದ ಪದ್ಧತಿ. ನನಗೆ ಯಾವುದೇ ಸೂಟ್ ಆಗ್ತದೆ, ನನಗೆ ಯಾವ್ದು ಊಟ ಆಗ್ತದೆ ಅಷ್ಟು ನಾನು ತಿಂದಿರ್ತೀನಿ. ಯಾವ್ದು ನನಗೆ ಆಗಲ್ಲ ನಾನು ತಿನ್ನೋದನೇ ಇಲ್ಲ. ಯಾಕಂದ್ರೆ ನನಗೆ ನಾನು ಡಾಕ್ಟರ್ ಆಗಿದ್ದೀನಿ ಅನಿಸ್ತಾ ಇದೆ. ಹಂಗಾಗೈತಿ. ಒಂದು ಏನು ಮಾಡ್ತಾ ಇಲ್ಲ, ಎಕ್ಸಸೈಸ್ ಅದು ಒಂದು ಮಾಡ್ಕೋಬೇಕು. ನಾನು ಎಕ್ಸಸೈಸ್ ಮಾಡ್ಕೊಂಡು ಆರೋಗ್ಯ ಚೆನ್ನಾಗಿ ಬರೀಗ ಪಟಾಪಟ ಬಟ್ಟೆ ಮಡ್ಸೋನು. ಮನೆ ಒಳಗೆ ಇಡೀ ಜೀವ ಇದ್ದರೆ ಹಿಂಗೆ ಬಟ್ಟೆ ಒಗೆದು ಕೊಡ್ರಾಕಾಗಲ್ಲ. ಅವಾಗಿಂದ ಅವಾಗ ಮಡಿಚಿಡ್ಬೇಕಾಗ ಬಂದದ. ಇಲ್ಲಿ ಊಟ ಕೂತಾಳ ನೋಡಿ. ಟೈಮ್ ಆಗೈತಿದೆ ಎಕ್ಸಾಮ್ದ. ಮತ್ತು ಮಾನ್ಯ ಎಷ್ಟು ಗಂಟೆಗೆ ಹೋಗಕ್ಕಿದೆ? 12 ಆರಾಮ್ ಮಾಡ್ಕೊ. ಅಪ್ಪನೂ ಹೇಳ್ರೆ ಅದು ಮಾಡ್ಕೊಳ್ಳಿ. ಅಚ್ಚಿನೂ ಕಣ್ಣಾಗ ಔಷಧಿ ಹಾಕೊಂಡು ಮಲ್ಕೊಂಡ್ರು. ಪಪ್ಪನೂ ಕೂತಾರೆ. ಇಲ್ಲಿ ಮಲ್ಕೊಳ್ಳೋದಿಲ್ಲ ಇವ್ರ. ಅದಕ್ಕೆ ಟಿ ವಿ ಸ್ವಲ್ಪ ಹಚ್ಕೊಟ್ಟು ನೋಡ್ಕೊಂಡು ಕೂತಾರೆ. ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊತೀನಿ. ಈಗ ಕನ್ನಡ ಪಿಕ್ಚರ್ ನೋಡ್ಕೊಂಡು ಕೂತಾರೆ. ಪಪ್ಪ ಭಾಗ್ಯವಂತ ಅಂತ ಹೇಳಿ ಭಾಳ ಇಷ್ಟ ಆಗ್ತೈತಿ. ನೋಡ್ಕೊತ ಕೊಡ್ತಾರೆ. ಅಷ್ಟು ಸ್ವಲ್ಪ ಟೈಮ್ ಪಾಸ್ ಆಗ್ತೈತೆ ಅವರಿಗೆ. ಮತ್ತು 11:15 ಆಗೈತಿ. ಈಗ ಭಾಗ್ಯವಂತ ಅಂತ ಹೇಳಿ ಟೈಮ್ 1:15 ಆಗಿದೆ. ಅತ್ತೆನೂ ಮಲ್ಕೊಂಡಿದ್ದಾರೆ ಅಂತ ಹೇಳಿ ಆವಾಜ್ ಮಾಡೋದಿಲ್ಲ. ಈಗ ನೋಡಿ ಮನೆಯವ್ರು ಬಿಡಾಕ್ ಕೊಟ್ಟಾರೆ. ಶಾಂಭವಿಗೆ ಜೋರು ಮಳೆ ಅದ. ಇವತ್ತು ಮಳಿನ ಬೇರೆ ಟೈಪ್ ಬರ್ತಾಯಿದೆ. ಒಮ್ಮೆ ಸ್ಲೋ ಆಗ್ತಾಯಿದೆ, ಒಮ್ಮೆ ಜೋರಾಗ್ತಾಯಿದೆ. ಈ ರೀತಿ ಮಳೆ ಅದ. ಗಿಡಗಳಂತೂ ನಮ್ಮದು ಗಾರ್ಡನ್ ಭಾಳ ಚಂದ ಆಗ್ತಾಯಿದೆ. ಈಗ ಮಾಡ್ತಾರೆ ಅವ್ರು. ಅಜ್ಜಿ ಮಲ್ಕೊಂಡಾರಂತ ಹೇಳಿ ಇವ್ರ ರೀತಿ ಆಗ್ತೈತೆ ಅಜ್ಜಿ. ಬಾಗ್ನ ಸರಿಯಾಗಿ ಮಾಡ್ಕೊರಿ. ಮುಂದೆ ಮಾಗನ ಮಾಡ್ಕೊರಿ ಬಾಗ್ಲ.
ಭಾಳ ಜೋರು ಮಳೆ ಐತಿ. ಈ ರೀತಿ ನಮ್ಮ ಮತ್ತೆ ಮಲ್ಕೊಂಡಾಗ ಹಿಂಗೆ ಮುಂದಿನ ಬಾಗಿಲಿನ ಹೋಗಲ್ಲ, ಯಾಕಂದ್ರೆ ಮತ್ತೆ ಹೇಳ್ತಾರೆ ಅವಳು ಜೋರು ನಿದ್ದೆ ಆಗ್ತೈತಿ. ಈಗ ಅದಕ್ಕೆ ಆರಾಮ್ ಮಲ್ಕೊಳ್ಳೋವಾಗ ನಾವು ಯಾರಿಗೆ ಡಿಸ್ಟರ್ಬ್ ಮಾಡಲ್ಲ. ಆಮೇಲೆ ಅವಾಗ ನಾನು ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಈಗ ಶಾಂಭವಿನ ಹೋಗಿ ಬರಲಿ, ಎಕ್ಸಾಮ್ ಮಾಡ್ಕೊಳ್ಳಿ. ಈ ರೀತಿ ಎಕ್ಸಾಮ್ ತಯಾರಿ ಮಾಡ್ಕೋತೇವೆ ನೋಡಿ ನಾವು. ನಮ್ಮ ಮಕ್ಕಳು ಫಸ್ಟ್ ರ್ಯಾಂಕ್ ಬರೋಕೆ ಫಸ್ಟ್ ಎಲ್ಲ ಮಾಡ್ಕೊಳಕ್ಕೆ ಕಾರಣನೇ ಇದೈತೆ ನೋಡಿ ನಮ್ಮದು. ಯಜಮಾನ್ರೆ ಶಾಂಭವಿ ಬಿಟ್ಟು ಬಂದು ಬಟ್ಟೆ ತೊಳ್ಕೊಂಡು ಕೂತಿರು ನೋಡಿ. ಇಲ್ಲಿ ಒಳಗಡೆ ಏನು ಮಾಡ್ತೀರಾ ಹೆಂಗೆ ಹಾಕೋದು ಕೂತಾರೆ ನೋಡಿ. ಮಾತು ಕೇಳೋದನೇ ಇಲ್ಲ. ಅಪ್ಪನ ಬಟ್ಟೆ ತಗೊಂಡು ತೊಳ್ಕೊಂಡು ಕೂತಾರೆ ನೋಡಿ. ಪಪ್ಪ ನಡ್ರಿ ಊಟ ಮಾಡಿ ನಡೀರಿ, 2 ಗಂಟೆ ಆಗೈತಿ. ಮಾಮಾರ ಬಟ್ಟೆ ಅದು ತೊಳೆದ ಮಾಡವ್ರಂತ, ನೀವು ಮಾಡ್ಕೋಣ. ಅದು ತೊಗೊಂಡೋಗ್ಯಾರ ಇಷ್ಟ ಎಲ್ಲ ಬಟ್ಟೆ ತೊಳೆ. ಅತ್ತೆ ಚಲ ಜೀವ ಚಲ ಅತ್ತೆ ಹೇಳ್ರಿ, ಊಟ ಮಾಡಿ ಹೇಳ್ರಿ. ಬರ್ರಿ, ಮಲ್ಕೊಂಡೇವಲ್ರಿ, ಬರ್ರಿ. ಹಾಂ ಹೋಗಿದಾಳ್ರಿ ಅತ್ತೆ. ಅವ್ರು ಊಟ ಮಾಡಿ ಮಲ್ಕೊಂಡಾರಿ. ಊಟ ಮಾಡ್ಯಾರ ಮಮ್ಮಿಗೆ ಊಟ ಮಾಡ್ರಿ ಅಂತ ಹೇಳ್ಯಾರಿ. ನಿಮ್ ನಿದ್ದೆ ಹತ್ತಿ ತಾನಾಗ್ಲಿ ಎಬಸ್ಲಿಲ್ಲ ನಿಮಗ. ಅದನ್ನೇ ಹಿಡ್ಕೊಂಡು ನಾವು ಅಡ್ಡಾಡವ್ರ ಮತ್ ಇದಕ್ಕ ಪಗಾರ ಬರ್ತೈತ್ರಿ ಅತ್ತೆ, ಮತ್ ಮಾಡ್ಬೇಕೇನ್ ಬ್ಯಾಡ್ರಿ ಅತ್ತೆ? ತಗೊಂಡು ಅಡ್ಡಾಡ್ತಾನ ಒಂದು ಅಡ್ಡಾಡ್ಲಾಗ ನೋಡ್ರಿ ಏನದ, ನೋಡ್ರಿ ಏನದ. ಊಟ ಮಾಡ್ರಿ ಅತ್ತೆ, ಊಟ ಮಾಡ್ರಿ. ಈಗ ಮನೆಗಳೇ ನಂಗೂ ಹೀರಿಕಾಯಿ ಪಲ್ಯ ಮತ್ತು ಚಪಾತಿ ತಗೊಂಡಿದ್ದೀನಿ, ತಿಂತೀನಿ ನಾನು. ಈಗ ಪಾರ್ಗಣತಾರ ಅಪ್ಪನ ಎಡಿ ಸಾರು ಮಾಡ್ಯಾರೇನಿ ಇಲ್ಲಿ, ಇನ್ನೂ ಹಂಗ್ಯಾಗಿ ಇಟ್ಕೊಂಡು ಕೂತಾರ ಚೀಲಾಗ ಅಂತ ಹೇಳಕ್ಕೆ ಬಂದ. ಮತ್ತು ಅದೇ ಟೈಮ್ ಇಲ್ಲೀಗ ಶಾಂಭೋಗಿ ಬಿಟ್ಟು ಬಂದರು, ಮತ್ತೆಲ್ಲ ಅಪ್ಪ ರೆಡಿ ಮಾಡಿಕೊಡೋರು ಅದಾರ. ಅದಕ್ಕೆ ಈಗ ಅನ್ನ ಸಾರು ಸ್ವಲ್ಪ ತಿನ್ನಂತ ಹೇಳಿ ನಮ್ಗೆ. ಆಮೇಲೆ ಇಲ್ಲಿ ಕಲ್ ತಂದಿಟ್ಟಾರ ನಮ್ಮ ಮನೆಯವ್ರದ್ದು ಎಡಿ ಜಜ್ಜಾಕ. ಜಜ್ಜಿ ಎಲ್ಲ ರೆಡಿ ಮಾಡ್ತಾ ಯಾವ ರೀತಿ ಮಾಡ್ತಾರೆ ನಿಮ್ಗೆ ಹೆಂಗೆ ಅಂತ ತೋರಿಸ್ತೀನಿ. ಸಾಂಬಾರು ಮಾಡ್ತೇವೆ, ಸ್ವಲ್ಪ ನೀ ಹೇಳಿದಂಗೆ ಸ್ವಲ್ಪ ಹುರಿತೇವೆ, ಮತ್ತು ಅವು ಇವು ಇರ್ತಾವಲ್ಲ ಅದ್ರ ಒಗದು ಬಿಡ್ತೇವೆ ಸ್ವಲ್ಪ. ಅವು ಹಿಂಗೆ ತಿನ್ನಕ್ಕೆ ಬರುವಂಗೆ ಹಿಂಗೆ. ಮತ್ತು ಮಾಡ್ಕೊಳಕ್ಕೆ ಹೊಂಟ್ರ ಅಜ್ಜಿ. ಈಗ ಅಪ್ಪ ಭಾಳ ಬಟ್ಟೆ ತೊಗೊಂಬಂದಾರು. ಮೇಲೆ ನೀನು ಬಟ್ಟೆ ತೊಗೊಂಬಂದಾರ, ನಿಂದೆಲ್ಲ ಒಂದು 10-20 ಜೋಡಿ. ಎಲ್ಲ ಗೊಳೆ ಮಾಡಿ ತೊಳ್ಕೊತ ಕೂತಾರ ನೋಡಿ. ಒಂದೊಂದು ದಿನ ಹಾಕಿಟ್ಟಾನು ಎಲ್ಲ ಅಂತ ಹೇಳಿ. ಹೊಸ ಪ್ಯಾಂಟ ಶರ್ಟ. 4 ಗಂಟೆ ಆಯಿತು, ಸಂಜೆ 4 ಗಂಟೆ. ಯಜಮಾನ್ರು ಊಟಕ್ಕೆ ಬಂದು ಕೂತ್ರೀಗ. ಬಟ್ಟೆ ತೊಳೆದು ಸ್ನಾನ ಮಾಡಿ ಇವತ್ತು ಹೇರ್ ಡ್ರೈ ಕೆಲಸ ಮುಗಿಸ್ಕೊಂಡು ನೋಡಿ. ಅಭಿಮಾನಿಗಳು ಎಷ್ಟೊಂದು ಬಟ್ಟೆ ತೊಳೆದು ಹಾಕಿದಾರೆ ನಮ್ಮ ಮನೆಯವ್ರೆ. ಇಲ್ಲಿಂದ ಹಿಡ್ಕೊಂಡು ಈ ದಂಡಿ ಮಟ್ಟ ಬಟ್ಟೆ ಒಣಗಾಗಿ ಇಲ್ಲಿ ಇಷ್ಟು ಕೆಲಸ ಇದ್ರು ಸಹಿತ ಅವ್ರ ಕಡೆ ಕೊಡೋದಿಲ್ಲ. ಮಗನ ಬಟ್ಟೆ ತೊಗೊಂಡು ಬಂದು ಎಲ್ಲ ತೊಳೆದು ಹಾಕಿ ಎಲ್ಲ ರೆಡಿ ಮಾಡಿ ಮತ್ತೀಗ ಶಾಂಭವಿ ಕರೆಯಕ್ಕೆ ಹೋಗ್ಯಾರ. ಮತ್ತೀಗ ಎಡಿದೆಲ್ಲ ನಂಗೆ ರೆಡಿ ಮಾಡಿಕೊಡೋರು ಅದಾರ. ಬರ್ರಿ ಪಪ್ಪಾನು ಎದ್ಕೂತಾರಲ್ಲ, ಇಲ್ಲಿ ಮಲ್ಕೊಲಿಲ್ಲ ನೀವು? 5:30 ಆಯ್ತಲ್ರಿ ಟೈಮ್. ಚಹಾ ಮಾಡೋಣ, ಟೈಮ್ ಆಗೈತಿ. ಶಾಂಭವಿನೂ ಬರೋ ಟೈಮ್ ಆಗೈತಿ. ಇದು ಇಲ್ಲೆಲ್ಲ ಇದು ರೆಡಿ ಆಗೈತಿ. ಈಗ ಫ್ರಿಜ್ ಒಳಗೆ ಇಡ್ಬೇಕೀಗ. ಇಲ್ಲೇ ರಾತ್ರಿನೂ ಈಗ ಸ್ವಲ್ಪ ತಾಗಿ ರಾತ್ರಿ ಇಡ್ತೀನಿ. ಹಾಲು ಕಾಸೋನೀಗ. ಮಲ್ಕೊಂಡು ಎದ್ನೀರಿ, ಚಹಾ ಕುಡಿಯೋದಿಲ್ಲ? ಹೇಳ್ರಿ ವಾ. ಹೌದ್ರಿ. ಹಾ ಅದ ಭಾಳ ಪಾಪ ವಯಸ್ಸಾಗಿದೆ, ಅವ್ರಿಗೆ ಭಾಳ ಪ್ರಾಬ್ಲಮ್ ಆಗ್ತದೆ ಈಗ ಅವರಿಗೆ ಯೂರಿನು ಜಾಸ್ತಿ, ಟಾಯ್ಲೆಟ್ಗೂ ಹೋಗೋದಾಗ್ತೈತೆ ಪಾಪ. ಟಾಯ್ಲೆಟ್ಗೂ ಮತ್ತು ಚಳಿನೂ ಜಾಸ್ತಿ ಆಗ್ತದೆ. ಕ್ಲೈಮೇಟ ಸರಿ ಇಲ್ಲ. ಆದರೂ ನಮ್ಮ ಅತ್ತೆಯವರು ಗಟ್ಟಿ ಅನ್ನೋದು. ನಮ್ಮ ಪಪ್ಪಾರು ಬಂದಾಗಿಂದ ಸ್ವಲ್ಪ ಆದರೂ ಆರಾಮಾಗ್ಯಾರ. ಈಗ ಭಾಳ ವೀಕ್ ಆಗಿದ್ರು. ಮತ್ತೀಗ ಇವತ್ತು ಎಡಿ ಸಾರು ತಿನ್ನೋದಾರ ಅವರೆಲ್ಲ. ಇನ್ನೂ ಎಡಿ ಇಲ್ಲೇ ಕುಂತಾವ. ನಮ್ಮ ಮನೆಯವ್ರು ಬಂದಮೇಲೆ ಈಗೆಲ್ಲ ರೆಡಿ ಮಾಡ್ಕೊಳ್ಳೋನು. ನೋಡೋ ಮಟ್ಟ ಈಗ ಸಾಯಂಕಾಲ ಆಗ್ತದೆ. ಎಲ್ಲ ವಿಡಿಯೋದು ರೆಡಿ ಮಾಡ್ಕೊಂಬಿಡೆ ಎಡಿಟಿಂಗ್ ಮಾಡೋ ಮಟ್ಟ ಎಲ್ಲರೂ ಅಂತ ಇದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಎಡಿಟಿಂಗ್ ಮಾಡೋಕೆ ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತೆ ಅಂತ. ಆಮೇಲೆ ನಮ್ಮ ಅತ್ತೆಯವ್ರು ಅಂತ ಇದ್ದಾರೆ, ಮೊಬೈಲ್ ತೊಗೊಂಡು ಕೈಯಾಗಿ ಹಿಂಗೆ ಮೊಬೈಲ್ ತೊಗೊಂಡು ಯಾವಾಗಲೂ ತಿರುಗಾಡ್ತಿರ್ತಿ, ಯಾವಾಗ ಇದೆಲ್ಲ ಮಾಡ್ತಿ, ಮತ್ತು ನಾ ಎಲ್ಲ ವಿಡಿಯೋ ನಾ ಮಾಡ್ತೇನೆ, ನೀ ಎಲ್ಲ ಕೆಲಸ ಮಾಡಂತ ಅನ್ನತ್ತಾರೆ ನೋಡಿ. ಅವರಿಗೆ ಶುಗರ್ ಇಲ್ಲ ಅನ್ನತ್ಲೆ, ಅವ್ರಿಗೆ ಚಹಾ ಬೇಕಾತ್ತೆ, ಸ್ವಲ್ಪ ಸಕ್ರೆ ಹಾಕ್ಬೇಕು ಅವ್ರಿಗೆ. ಅತ್ತೆ ಅವಾಗ ಸಾಂಬಾರ್ ಮಾಡಿ ಇಟ್ಟೇನ್ರಿ ನಾ. ಅಲ್ಲ
ಸೊಸಿ ಯಾರ್ದದೇನ ಅದಕ್ಕೆ ಇಟ್ಟಾಳ ಹಂಗ ಏನು ಉಣ್ಣ ಅರಿವತ್ತು ಗಂಡಿದಾರ ಒಣಗಿ ಈಗ ಅದು ಇಟ್ಟಿರ್ಬೇಕ ಪಿರುದ್ನ್ಯಾಗ ಅದನ್ನ ಜಜ್ಲೆ ನಾನೇ ಚಾ ಕುಡೀರಿ ಪಿಕ್ಚರ್ ನೋಡ್ಕೋತ ಕುಡ್ರಿ ಅಲ್ಲಿ ಆರಾಮ್ ಕುಡ್ರಿವಾ ನಾನು ಅರ್ಧವ ಹೇಳಿ ನೋಡಿದ್ರ ಹಿಂಗ ಸುಳ್ಳು ಹೇಳೋದು ಬಂತ ಇನ್ನು ಮಾತೇನೇ ಇಲ್ಲ ಇಲ್ಲೇ ಅದಾವ ಆದ್ರೂ ಸುಳ್ಳು ಹೇಳ್ದೆ ಮಾಡಿದೀನಿ ಸಾರ್ ಅಂತ ಹೇಳಿ ಏನ್ ಮಾಡ್ತೀರಾ ಅಭಿಮಾನಿಗಳೇ ಹಿಂಗಾಗೈತ್ ನೋಡಿ ಪರಿಸ್ಥಿತಿ. ಸುಳ್ಳು ಹೇಳ್ಬೇಕಾಗ್ತದ, ಒಂದೊಂದ್ಸಲ ಸುಳ್ಳು ಹೇಳ್ಬೇಕಾಗ್ತದ. ಯಾಕ ಅವ್ರ ಆರಾಮಾಗಿರ್ಲಿ ಅಂತ ಹೇಳಿ, ಅವ್ರಿಗೆ ನೋವಾಗಬಾರ್ದು. ಅದರಿಂದ ಪಾಪ ಜಾಸ್ತಿ ದಿನ ಅಂತ ಇದಾರಿ, ಏಡಿ ಅತ್ತೆ ಜಾಸ್ತಿ ದಿನ ಅಂತ ಇದಾರ. ಏನ್ ಕನಿ ಕಾಣಿಸ್ತದೋ ಕೈ ಮೇಲೆ ಅದ ಕುಟ್ಟೋ ಕಲ್ ಕೈ ಮೇಲೆ ಅದು ಹಾಕೊಂಡ್ರೆ ಏನ್ ಮಾಡೋದು ಹೇಳ್ರಿ ಅಭಿಮಾನಿಗಳಿಗೆ. ಹಿಂಗಾದ್ರೆ ಯಾಕ ಅತ್ತೆಯವ್ರು ಹಿಂಗ ಹಿರಿ ಜೀವಗಳು ಯಾಕೆ ಇಷ್ಟು ನಮ್ಮ ಮೇಲೆ ಕಾಳಜಿ ಇರ್ತಾರ, ಇಷ್ಟ್ಯಾಕೆ ನಮಗ್ ಪ್ರೀತಿ ಮಾಡ್ತಿರ್ತಾರ? ನನಗಂತೂ ಏನ್ ತಿಳಿತಾನ ಇಲ್ಲ ನೋಡಿ. ಬರೀ ಆತ ಪಿಕ್ಚರ್ ನೋಡ್ಬರ್ರಿ. ಹೃದಯ ಹಾಡಿತು ಪಿಕ್ಚರ್ ಚಲೋ ಐತ್ರಿ, ನೋಡ್ರಿ. ಹೃದಯ ಹಾಡಿತು ಕೊಡ್ರಿ. ಫೇವ್ರೇಟ್ ಫಿಲ್ಮ್ ಇದೆ ಹೃದಯ ಹಾಡಿತು. ಈ ಫಿಲ್ಮ್ ಸ್ಟಾರ್ಟ್ ಆತಂದ್ರೆ ನಮ್ಮ ಅತ್ತೆಯವ್ರು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪಿಕ್ಚರ್ ಮುಗಿಯೋ ಮಟ್ಟ ಅವ್ರು ಸುಮರೀಶ್ ಅಣ್ಣವರು ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಡಾಕ್ಟರ್ ಅವ್ರ ಪಾತ್ರ ಮಾಡ್ಯಾರ. ಅದಕ್ಕೆ ನಮ್ಮ ಅತ್ತೆಯವ್ರಿಗೆ ಅದು ಫಿಲ್ಮ್ ಅಂದ್ರೆ ಡಾಕ್ಟರ್ ನೋಡಿದ್ರೆ ಆತ ನಮ್ಮ ಅತ್ತೆಯವ್ರಿಗೆ ಮುಗ್ದ ಹೋಯ್ತು. ಅಷ್ಟ ಪಿಕ್ಚರ್ ನೋಡ್ಕೊತ ಕೂತ್ರೆ ಅಂದ್ರೆ ಕತಿನೇ ಹೇಳ್ಕೊತ ಕೊಡ್ತಾರೆ ಎಲ್ಲ. ಬಂದ್ರಿ ಇವ್ರ ನಮ್ಮ ಅತ್ತೆಯವ್ರಿಗೆ ಅಲ್ಲಿ ಕುಡ್ಸಿದೇವಿ. ಪಿಕ್ಚರ್ ನೋಡಿ ಕೂಡ್ಲಿ ಗೊತ್ತಾಗಬಾರ್ದು ಹೋಗಿದಾರ ನಮ್ಮ ಮನೆಯವ್ರಂತ. ಅವಾಗಿಂದ ನಮ್ಮ ಅತ್ತೆ ನಮ್ಮ ಮನೆಯವ್ರು ಕುಡ್ತಾರತಾರೆ ಎಲ್ಲದಾರ ಅಂತ ಹೇಳಿ. ಅದಕ್ಕೆ ಇಲ್ಲಿ ನಮ್ಮ ಮನೆಯವ್ರು ಇಲ್ಲದಾರ ನೋಡಿ. ಏನು ಮಾಡ್ತೀರಾ, ಭಾಳ ಜೋರು ಇವತ್ತಂತೂ ಮಳೆ ಸಖತ್ ಹೊಡಿತಾ ಇದೆ. ನಡಿ ಅಜ್ಜಿಗೆ ನಾನು ಬಂದೇನಂತ ಹೇಳೋ ಗಾಡಿ ಮೇಲೆ ನಾವು ನೀ ಅಪ್ಪ ಕರೆಯಕ್ಕೆ ಬಂದಿದ್ದು ಹೇಳಿಲ್ಲ. ಅಜ್ಜಿ ಅಜ್ಜಿ ನೀ ಅಲ್ಲೋ ಹಾ ಈ ಕಡೆ ಹೋಗು. ಹಾ ನೈ ಅಜ್ಜಿ ಯಾಕಂದ್ರೆ ಇನ್ನೂ ಏಡಿ ಸಾರ ಮಾಡಿಲ್ಲ. ಇವಳಿಗೆ ಅನ್ನ ಸಾರು ಬೇಡ, ಚಪಾತಿ ಪಲ್ಯ ಬೇಡ ಅಂತ ಏನು ಅಂತ ದೋಸೆ ನೋಡ್ಯಾರ. ದೋಸೆ ಇಟ್ರು ಬಿಟ್ಟಿರಲ್ಲ, ನಂಗೆ ದೋಸೆ ಮಾಡಿಕೊಡ್ರಿ ಅಂತ ಅನ್ನೋದು. ಓಕೆಮ್ಮ ಮಾಡಿ ನೀ ತಿನ್ ಮಾಡ್ಕೊಡ್ತೇನೆ ನಿಂಗೆ. ನೋಡಿ ದೋಸೆ ಇಟ್ಟು ರೆಡಿ ಆಗೈತಿ. ಅದ್ರ ಸಲುವಾಗಿ ನಾ ಶಾಂಭವಿಗೆ ಹಿಂಗೆ ಆಗ್ತೈತೆ ಅಂತನ ಅವಳ ಸಲುವಾಗಿ ದೋಸೆ ಮಾಡತ್ತೇನಿ. ಮತ್ತು ಎಲ್ಲಾರ್ಗು ಸಿಗತೈತಿ. ಶೇಂಗಾ ಚಟ್ನಿನ ಹಾಕಿ ದೋಸೆ ಮಾಡ್ಕೊಡ್ತೀನಿ ಅವಳಿಗೆ. तू जेवण उठायला सकाळपर्यंत जेवल्याला वर पोट तर टाकू जेवता ಅದಕ್ಕೆ ಸಕಾಪಟ್ಟು ನಾಷ್ಟ ಹಾಕ್ಯಾನಲ್ಲ. ಮನೆಗಳಿಗೆ ಏನು ನಡ್ದದ ನಮ್ಮ ಮನೆಯೊಳಗೆ ಹಂಗ್ಯಾಕೆ ಕೈಗೆ ಸಾವಕಾಶ ಹಾಕಿ ಹಿಂಗೆ ಒಂದೊಂದು ಈ ರೀತಿ ಅಭಿಮಾನಿಗಳಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀವಿ. ಈಗ ಹುರಿ ಹಾಕಿಟ್ಟಿದ್ದೀನಿ. ಇದು ಹುರಿದು ತಿಂತಾರೆ. ನಿಮ್ಗೆ ಗೊತ್ತಿದೆ ನಿಮ್ಗೆ ಗೊತ್ತಿಲ್ಲ ನನಗೆ. ಮನೆಗಳಿಗೆ ಈ ಥರ ಮಾಡೋದು ನೋಡಿ. ಇದಕ್ಕೆ ಉಪ್ಪು ಮತ್ತು ಖಾರ. ಈಗ ಇದು ಫುಲ್ ಫ್ರೈ ಆಗ್ಯಾವ. ಇವ ಕೊಂಡಿ ಅಂತಾರಲ್ಲ, ಕೊಂಡಿಗಳಿಗೆ ಹುರಿತೇವೆ ನಾವು. ಇದ್ರ ಒಳಗೆ ತಿನ್ನಾಕ ಮೆತ್ತಗೆ ಸಾಫ್ಟ್ ಭಾಳ ರುಚಿ ಇರ್ತದ. ಅದು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಇದೇ ಥರ ಬೇಕಂತ ಹೇಳಿದ್ರು ಅವ್ರು. ಹೇಗೆ ಆಮೇಲೆ ಚಿಕನ್ ನಡ್ದೈತಿ. ಹಾಸ್ಪಿಟಲ್ ಒಳಗೆ ಹೆಂಗೆ ಮಾಡ್ತಾರಲ್ಲ ಹಂಗದ್ರ ಬ್ರೈನ್ ಎಲ್ಲೈತಿ, ಅದ್ರ ಹಾರ್ಟ್ ಎಲ್ಲೈತಿ ಅಂತ ಎಲ್ಲ ಚೆಕ್ ಮಾಡತ್ತಾನ. ಈಗೆಲ್ಲ ತೆಗಿಯೋದು ಅಭಿಮಾನಿಗಳಿಗೆ. ಇದ್ರದ ಸಾರು ಮಾಡೋದೈತಿ. ಆಮೇಲೆ ಅದೆಲ್ಲ ಕಸ ನಮ್ಮ ಮನೆಯವ್ರ ಆ ಕಡೆ ತೆಗೆದು ಒಯ್ಯತಾರ, ಅದೆಲ್ಲ ಕಸ. ಆಮೇಲೆ ಇದೇನೈತಲ್ಲ ಇದು ಕಸ ಅದೆಲ್ಲ ತಿಂದಿರ್ತಾರ. ಹೌದೌದು. ಹಾ, ಸಿಂಪಿ ಒಳಗಿಂದ ಎಡಿದು ಹಿಂಗ ಹಿಂಗ್ ಮಾಡಿ ತಿಂದಿರ್ತಾನಲ್ಲ, ಎಡಿದು ಹಿಂಗ್ ಕುಡ್ದಿರ್ತಾನ. ಮತ್ತೆ ಇವ್ರು ಪಿಕ್ಚರ್ ಯಾಕೆ ಹಚ್ಚಿ ಕುಡಿದೀವಿ ಅಂತಂದ್ರೆ ಇದ್ರ ಸಲುವಾಗಿ. ಇಲ್ಲಾಂದ್ರೆ ನಾವು ಅಲ್ಲಿ ಒಳಗಡೆ ಮಾಡೋದಂದ್ರೆ ಗಪ್ ಕೂತಿರ್ಲಿಲ್ಲ ಅವ್ರ. ಅತ್ತೆ ತಿಂತೀರಿ ತಿಂತೀರಿ ಕಾಯ್ತೆ ಎಡಿ ನಗವ ಹುರ್ದೈತ್ರಿ. सगळ्या पोरं ಹ್ಮ್ ಎಲ್ಲಾರ್ಗುನ ರೀ ತಿನ್ನಾಕ್ ಬರ್ತೈತಿ. ನಿಮಗ್ ತಿನ್ನಾಕ್ ಬರ್ತೈತಿ ಅದ ಕೊಡಲ್ ಪಾहिजे. ಹಾ, ಅದ ಒಡ್ದೈತ್ರಿ. ಆಮೇಲೆ ನಿಮಗ್ ಒಡದ್ ಕೊಡ್ತಾರ ಇವ್ರ. ಹಾ ನಾವ ಬೆಳಿಗ್ಗೆನ ಮಾಡೋದಿತ್ತಿದ. ಆದ್ರೂ ನೀ ಸಾಯಂಕಾಲ ಎಕ್ಸಾಮ್ ಮುಗಿಸ್ಕೊಂಡ್ ಬರ್ತಿ, ಅಣ್ಣ ತಂಗಿ ಇಬ್ರು ಕೂತ್ ತಿನ್ಲಿ ಅಂತ ನಾವು ಇದು ನಿನ್ ಸಲುವಾಗಿ ಸಾಯಂಕಾಲ ಮಾಡಿದ್ದೆ. ಹಿಂಗ್ ತೆಗದ್ರ ಓಕೆ ಕೊಡ್ರಿ, ನಾ ಕೊಟ್ಟು ಬರ್ತೇನೆ. ಅಲ್ಲಿ ಇನ್ನೊಂದು ಐತಿ, ಪಪ್ಪಾಗ ಅಷ್ಟು ಕೊಡ್ರಿ.
ಅತ್ತೆಮ್ಮ ತಗೋರಿ ತೆಗೆದು ನೋಡ್ರಿ ನೀವು ತಗೋರುವ ಎಲ್ಲ ನಮಗೆ ಕೊಡ್ಬೇಡ್ರಿ, ತಿನ್ರಿ ನೀವು ತಿನ್ಬೇಡ್ರಿ, ಎಲ್ಲ ತಿಂದ್ರೆ ತಿನ್ ಚಲೋ ಆಗೈತ್ರಿ. ಓರ ಟಪ್ಪರಿಗೆ ಐತೆ ಹಾ ಹಾ ಹೌದ್ರಿ. ಜಾತ ಕಸ ಜಾತದಲ್ಲಿ ಪಾನೆ ಅವು ಕೊಡಾಕ ಕರ್ಯಾತಾರ, ಮಾವ ನೀವು ತಿನ್ರಿ ಅಂದ್ರೆ ಅವ್ರು ಬೇಡ ನಂಗೆ ಹೀಟ್ ಆಗ್ತೈತಿ ಅಂತ ತಿನ್ವಾರ ನೋಡ್ರಿ ಒಂಚೂರು. ಅದ ಒಂದು ಸ್ವಲ್ಪ ಹಿಂಗೆ ನೆಕ್ಕಿ ನೋಡೋದ್ರಿ, ಅದೇನು ಭಾಳ ಏನು ಊಟ ಮಾಡೋದಾರ. ನೋಡುವಂಗಿಲ್ಲ ತಿನ್ನೋದು. ಬ್ಲಾದಿ ಹುಡುಗಿ ಬಂದಳಕ್ಕವ ಒಮ್ಮೆ ಅದೇ ಬೇಬಿಗೆ ಊಟ ತಾತಾನು ಇದೇ ಕೊಟ್ಬೋದು ಈಗ ಬೇಬಿಗೆ. ಇದ್ ನಡೋಗಿಲ್ಲಮ್ಮ ಆಕಿಗೆ. ಯಾಕ ಇದ್ರೊಳಗೆ ಏನ್ ತಿಂತಾಳ ನೋಡು ಯಾಕ ರಪ್ರಪ ಬಬ್ಲಿ ಮಳಿ ಒಳಗ ಇದು ನೋಡ್ತಿ ನೋಡು ಟೇಟಿ ನೋಡು ನೋಡತ್ತಾಳ ವಾಸ್ ಮುಚ್ಚಿ ಮನೆಗಳಿಗೆ ಈ ಥರ ಮಾಡೋದು ನೋಡಿ. ಇದು ಈರುಳ್ಳಿ ಹಾಕಿದ್ದೀನಿ, ಭಾಳ ಈರುಳ್ಳಿ ಹಾಕಲ್ಲ ನಾನು. ಆಮೇಲೆ ಇದು ಎಡಿದು ಏನಿದೆಯಲ್ಲ ರಸ ಮಿಕ್ಸರ್ ಮಾಡಿ ರಸ ತಗೊಂಡಿದ್ದೇವೆ, ಎಲ್ಲ ಸ್ವಚ್ಛ ಕ್ಲೀನ್ ಮಾಡಿ ಆಮೇಲೆ ಇದು ಉಪ್ಪು ಖಾರ ಹಾಕಿ ಇದು ಮಸಾಲೆ ಮಾಡ್ಕೊಂಡಿದ್ದೀನಿ, ಜೀರಿಗೆ ಆಮೇಲೆ ಕೊಬ್ಬರಿ ಅದೆಲ್ಲ ಹಾಕೊಂಡು ಆಮೇಲೆ ಕುದಿಸೋನು. ಇದು ಯಾಕೆ ತಿಂತಾರಂತಂದ್ರೆ ನೆಗಡಿ ಸಲುವಾಗಿ ತಿಂತಾರೆ. ಇದು ನೆಗಡಿ ಅಂದ್ರೆ ಭಾಳ ಜನ ಇದು ಹೇಳೋದ ಎಡಿ ಸಾರು ತಿಂದ್ರೆ ನೆಗಡಿ ಕಮ್ಮಿ ಆಗ್ತದಂತ. ಭಾಳ ಇದು ಹೀಟ್ ಉಷ್ಣ ಇರ್ತೈತಿ, ಇದು ಭಾಳ ಭಾಳ ಸ್ಟ್ರಾಂಗ್ ಇರ್ತದೆ, ಅದಕ್ಕೆ ಹೀಟನು ಭಾಳ ಇದೆ. ಆಮೇಲೆ ನಮ್ಮ ಅತ್ತೆಯವ್ರಿಗೆ ನಮ್ಮ ಮನೆಯವರು ನನಗೆ ಮಾಡ್ದೆ ಇವತ್ತು ಹೋಗಿ ಬೆಳಿಗ್ಗೆ ಚೀಲ ತಗೊಂಡು ಹೋಗಿ ಗಪ್ಚುಪ್ ನಾ ಬೇಡ ಅಂತೇನಿ, ಈಗ ಎಕ್ಸಾಮ್ ಅದಾವ ಅಂತ ಹೇಳಿ ಏನು ಮಾಡ್ಯಾರ ನಂಗೆ ಹೇಳಿಲ್ಲ ಅವ್ರು. ಕೇಳಿದೆ ಅಂದ್ರೆ ಬೇಡ ಅಂತ ಗೊತ್ತೈತೇನಂತಲೇ ಹೋಗಿ ತಾನ ಚೀಲ ಗಪ್ಚುಪ್ ತೊಗೊಂಡೋಗಿ ಮತ್ತೆ ಏನಂದಾರ ನಂಗೆ ಪಂಚಮಿದ ಫರಾಳ ತೊಗೊಂಬರ್ತೇನೆ, ಗಪ್ಪು ಪಂಚಮಿ ಬಂದೈತಿ ತೊಗೊಂಬರ್ತೇನೆ ಏನಾದ್ರು ಅಂತ ಹೇಳಿ ಹೋಗ್ಯಾರ. ಇರ್ಲಿ ನಡೀತದೆ, ಏನು ಮಾಡೋಕ್ಕಾಗಲ್ಲ. ಎಕ್ಸಾಮ್ ಇದ್ರೂ ಸಹಿತ ನಾವೇನು ಊಟ ಬಿಟ್ಟಿಲ್ಲ, ಇರೋದ್ರ ಮಾಡೋದು ಖರೆ ಹುಡುಗರ ಮೇಲೆ ಪರಿಣಾಮ ಆಗ್ತಾವೆ ಇವೆಲ್ಲ. ಟೈಮ್ ಪಾಪ ಅಭ್ಯಾಸದ ಅವ್ರದ್ದು ಇರ್ತೈತೆಲ್ಲ, ನಾವು ಮಾಡಕ್ಕೆ ಹೋಗ್ತೇವೆ ಖರೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಡೀತದೆ, ನೆಕ್ಸ್ಟ್ ಟೈಮ್ ಮತ್ತೆ ಮಾಡೋದು ಬೇಡ ಹಿಂಗೆಲ್ಲ. ರೀತಿ ಕೊಬ್ಬರಿ ಏನು ಮಸಾಲೆ ಮಾಡಿದ್ದೆಲ್ಲ ಇದ್ರೊಳಗೆ ಹಾಕಿದೆ, ಖಾರ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೋಬೇಕಿದೆ, ಟೇಸ್ಟ್ ಬರ್ತದೆ. ಭಾಳ ಹಸಿ ಕೊಬ್ಬರಿ ಇರ್ತದಲ್ಲ. ಆಮೇಲೆ ಇದು ಏನು ನೀರು ತೆಗ್ದಿದ್ದೀವಲ್ಲ ಇದ್ರ ಸುರುವುದು ನೋಡಿ. ಆಮೇಲೆ ಎಡಿ ಸಾರು ರೆಡಿ ಆಗ್ತದೆ. ಇದ್ರಾಗ ಇರೋದೆಲ್ಲ ಮೇನ್ ಅಂದರೆ ಇದು ರಸ ಒಳಗೆ ಇರ್ತದೆ, ಇದು ಬಾಯ್ಲ್ ಆಗಕ್ಕೆ ಕೊಡೋದು. ಆಮೇಲೆ ಇದಕ್ಕೆ ಭಾಳ ಇದು ಮೇನ್ ಅಂದ್ರೆ ತೊಳೆದು ಮಿಕ್ಸರ್ ಮಾಡಿ ಎಲ್ಲ ಮಾಡಕ್ಕೆ ಒಬ್ಬೊಬ್ರು ಊರ ಕಡೆ ಎಲ್ಲ ಜಜ್ಜಿ ರಸ ತೆಗಿತಾರೆ, ನಾವೆಲ್ಲ ಮಿಕ್ಸರ್ ಮಾಡ್ತೇವೆ, ನಾವು ಜಜ್ಜಿ ತೆಗಿಯಲ್ಲ. ಅವರೆಲ್ಲ ಊರ ಕಡೆ ಹಿಂಗೆ ಜಜ್ಜಿ ತೆಗೆದ ಅದು ಇದು ಮಾಡ್ಕೋತಾರೆ. ನಿಮ್ಗೆ ಗೊತ್ತಿರಬೇಕು, ನೀವು ಯಾರು ಎಡಿ ಸಾರು ಮಾಡ್ತೀರಿ, ನೀವು ನಿಮ್ಗೆ ಮಾಡಿದವ್ರು ಗೊತ್ತಿರ್ಬೋದು. ನಾವಂತೂ ಈ ರೀತಿ ಮಾಡೇವಿ. ಆಮೇಲೆ ನಮ್ಮ ಅತ್ತೆಯವರು ತಿಂದವ್ರು ಅದಾರ, ನಮ್ಮ ಅತ್ತೆಯವ್ರಿಗೆ ಗೊತ್ತದೆ ಇದು ಯಾವ ರೀತಿ ಆಗ್ತದೆ ಸಾರು. ಈ ರೀತಿ ಸಾರು ಆಗ್ತದೆ ನೋಡಿ. ಇದಿನ್ನು ಕುದಿಬೇಕೀಗ, ಹಿಂಗೆ ಸಾರಾಗ್ತದೆ. ಇದಾಗತ್ತೈತೆ ನೋಡಿ, ಗಟ್ಟಿ ಇದೇನಿರ್ತದಲ್ಲ ಇದೆಲ್ಲ ಎಡಿದೆ ಇದೆ. ಈ ರೀತಿ ಆಗ್ತದೆ. ಇನ್ನು ಇದಕ್ಕೆ ಕುದಿಯಾಕಿಡೋಣ ಈಗ. ನೋಡಿದ ಈ ರೀತಿ ತಿಳುನು ಹಿಂಗೆ ಇರ್ತದೆ. ಇದು ರೊಟ್ಟಿ ಒಳಗೆ ಕಲಿಸ್ತೀವಿ ನೋಡಿ. ಈ ರೀತಿ ಆಗ್ತದೆ ನೋಡಿ. ಇದು ಭಾಳ ಜನಗಿದೆ ಎಡಿ ಸಾಂಬಾರು ಇಷ್ಟ ಆಗ್ತೈತಿ, ಇಷ್ಟಪಟ್ಟು ತಿಂತಾರೆ. ಯಾರು ಮಾಡಲ್ಲ, ಯಾಕಂದ್ರೆ ಒಬ್ಬರಿಗೆ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿ ಮಾಡಲ್ಲ. ಕರೆ ನಾವು ಹಂಗಿಲ್ಲ, ನಾವು ಇದು ತೊಗೊಂಬರ್ತೀವಿ ಎಡಿಗಳು ಮತ್ತು ಇದೆಲ್ಲ ನಾವು ನಮ್ಮ ಮನೆಯವರು ನಾನು ಇಬ್ಬರು ಸೇರಿ ಇದು ಮಾಡಿರ್ತೀವಿ ಎಡಿ ಸಾರು. ಇದ್ರದ್ದು ಸ್ಮೆಲ್ಲು ಭಾಳ ಚಲೋ ಇರ್ತೈತಿ ಮತ್ತು ಟೇಸ್ಟು ಭಾಳ ಚಲೋ ಇರ್ತೈತಿ. ಇದ್ರದ್ದು ಪಿಕ್ಚರ್ ಕೂತಾರೆ ಕೂಡಲಿ 7:00 ಟೈಮ್ ಈಗ ಮುಗೀತೀಗ. ಇವ್ರು ಎದ್ರು ಮತ್ತು ನಾನು ಈಗ ರೊಟ್ಟಿ ಮಾಡ್ಕೊತೀನಿ. ಟೈಮ್ ಆಗೈತಿ, ಊಟ ಟೈಮ್ ಆಯ್ತು ಇವ್ರದ್ದು. 8:30 ಆಗ ಬಂದೈತಿ. ಈಗ ಸಾರು ರೆಡಿ ಆಗೈತಿ. ಈ ರೀತಿ ಆಗ್ತೈತೆ ನೋಡಿ. ಇದು ಸಾರು ಹಿಂಗಾಗ್ತದೆ. ಸಾರು ಈಗ ರೆಡಿ ಆಗೈತೆ ನಮ್ದು. ಮತ್ತು ರೊಟ್ಟಿ ಪಟ್ ರೊಟ್ಟಿ ಮಾಡ್ಕೊಳ್ಳೋಣ. ಈಗ ಅನ್ನ ಇಷ್ಟ ಅದ, ಮತ್ತು ನಮ್ಮ ಅತ್ತೆಯವ್ರಿಗೆ ಏನು ಮೆತ್ತಗೆ ಬಾಸ್ಮತಿ ಅನ್ನ ಮಾಡ್ತೇನಲ್ಲ ಅದ ಸೊಪ್ಪು ತಿನ್ನಕ್ಕೆ ಬರ್ತೈತಿ. ಈಗ ನಮ್ಗೆ ಇಷ್ಟ ಅನ್ನ ಆಗ್ತದೆ. ಆಮೇಲೆ ರೊಟ್ಟಿನ ಬಿಸಿ ಮಾಡಾಕಿದ್ದೀನಿ. ಈಗೇನು ಜಾಸ್ತಿ ಯಾರು ಅನ್ನ ತಿನ್ನಲ್ಲ, ರೊಟ್ಟಿನ ಕಲಿಸಿ ತಿನ್ನವ್ರೆ, ಅದಕ್ಕೆ ಅನ್ನಕ್ಕೂ ಸೊಪ್ಪು ಇಡೋಣ. ಈ ರೀತಿ ಇದು ಬಾಸ್ಮತಿ ಅನ್ನ ಅಕ್ಕಿ ಅದ. ನಮ್ಮ ಅತ್ತೆಯವ್ರ ಸಲುವಾಗಿ ಮೆತ್ತಗೆ ಅನ್ನ ಮಾಡಿರ್ತೀವಿ. ಭಾಳ ತಿನ್ನಲ್ಲ, ಒಂದು ತುತ್ತು ತಿಂದಿರ್ತಾರೆ ಅವ್ರು, ಆದರೂ ಮೆತ್ತಗೆ ಅನ್ನ ಮಾಡಿರ್ತೀವಿ. ಆಮೇಲೆ ಸಮೃದ್ಧಿನೂ ಭಾಳ ಇಷ್ಟಪಟ್ಟು ತಿಂತಾಳೆ. ಅದು ಏನಿದೆಲ್ಲ ಗುಳುಮ್ ಆಯ್ತು. ಈ ರೀತಿನೂ ಹೆಂಗೆ ಅನ್ಸ್ತಿಂಗೆ ಸಾರು ತಾತಾಗೂ ಸ್ವಲ್ಪ ಹೇಳ. ಬರೀ ಹೀಟ್ ಆಗ್ತೈತಿ, ಅದಾಗ್ತೈತಿ ಇದಾಗ್ತೈತಿ, ನಂಗೆ ಬೇಡ ಅನ್ಕೋತದ ಅನ್ಸತ್ತಾರೆ. ಊಟನ ಸರಿಯಾಗಿ ಮಾಡುವರು.
ಮಾಡ್ಕೊತಾ ಇದ್ದೀನಿ ನಾನು. ಅನ್ನಕ್ಕಿಟ್ಟೆ ಇಲ್ಲಿ. ಶಾಂಭವಿ ಸಾರಂತೂ ಭಾಳ ಇಷ್ಟ ಆಗೈತಿ. ರೊಟ್ಟಿ ಬೇಡ ಅಂತ ಅನ್ನ ಸಾರು ತಿಂದು ನಾಳೆ ತಿಂತಾಳೆ ಅಂತವಳು. ಅದಕ್ಕೆ ಈಗ ಇವ್ರಿಗೆ ಬಿಸಿ ಬಿಸಿ ರೊಟ್ಟಿ ಮಾಡೋನು ಪಟ. ಎಡಿ 1 kg ತೊಗೊಂಬಂದೇವೆ. 1 kg ತೊಗೊಂಬಂದಾಗ ಇಂಥವು ಏನದಾವಲ್ಲ 1-2 ಪೀಸ್ ಒಗ್ದೇವ ಅಪ್ಪುಗ ಸಮ್ಮುಗ. ಈಗ ನೆಕ್ಸ್ಟ್ ಟೈಮ್ ಮಾಡೋದು 2 ಕಿಲೋ ಎಡಿ ತೊಗೊಂಬರೋದು. ಆಮೇಲೆ 1 kg ಐತಲ್ಲ 1 kg ಇಂಥವು ಏನು ಪೀಸ್ ಅದಾವಲ್ಲ ಇವು 1 kg ಒಗೆಯೋದು ಅದ್ರೊಳಗೆ ಸಾರು ಒಳಗೆ. ಮತ್ತು 1 ಕಿಲೋದ ರಸ ಮಾಡೋದು. ಅದೇ ಹೇಳತ್ತಾಳ ನಿಮಗಾಗಿ ತಿಳಿತಾ? ಹಾಂ, ಅಲ್ಲಿ ಹೋಗಿದ್ದು. ನನಗೆ ಬಿಸಿ ಬಿಸಿ ರೊಟ್ಟಿ ಅದ. ರೊಟ್ಟಿ ಮಾಡ್ತಾ ಇದ್ದೀನಿ ಈಗ. ಅನ್ನ ಮಾಡ್ತಾ ಇದ್ದೀನಿ. ಮತ್ತು ಇವ್ರು ಊಟ ಕೊಡೋಣ ಈಗ. ಆಮೇಲೆ ಊಟ ಮಾಡ್ಲಿ ಹೆಂಗಂತಾರ ಏನಂತಾರ ಸಾರ ಈ ವಿಡಿಯೋ ಮುಗಿಸಲ್ಲ. ಇನ್ನೂ ಅವ್ರ ಸಾರು ತಿಂದು ಆಮೇಲೆ ಹೇಳುವಾಗ ನಮ್ಮ ಅತ್ತೆಯವ್ರು ಅದು ವಿಡಿಯೋ ಮಾಡ್ಕೊತೀನಿ ನೋಡ್ರಂತೆ. ರೊಟ್ಟಿ ಮಾಡಿ ಆಮೇಲೆ ಸಿಗ್ತೀನಿ ನಾನು ನಿಮ್ಗೆ. ಅಭಿಮಾನಿಗಳೇ, ಈಗ ಮೊದಲು ಅಪ್ಪು ಊಟ ಕೊಡೋಣ ಅಂತ ಹೇಳಿ ಅವ್ನು ಕರೆದು ಬೆಳಿಗ್ಗೆನೂ ಅನ್ನ ಸಾರ ತಿಂದಿದ್ದವ. ಇಷ್ಟ ಆಯ್ತು ನೋಡಿ. ಅಪ್ಪಗೂ ಚಲೋ ಐತೆ ಅನ್ನೋದಾನೆ. ಶಾಂಭವಿದು ಊಟ ಆಯಿತು, ಅಪ್ಪಂದು ಊಟ ಆಯಿತು. ಈಗ ಹಿರಿ ಜೀವಗಳು ಊಟ ಮಾಡೋರು ಅದಾರ, ಅವ್ರಿಗೆ ಊಟ ಕೊಡೋನು. ಮತ್ತು ನಾವು ಎಲ್ಲರೂ ಕೂತ್ಬಿಡ್ತೇವೆ. ಈಗ ಟೈಮ್ 9 ಆಗೈತಿ. ಮತ್ತು ಮಲ್ಕೊಳ್ಳೋದು ಬೇಡ, ಅಲ್ಲೇ ಕೂತಲ್ಲೇ ಪಾಪ ಅವ್ರೆ. ಯಾಕಂದ್ರೆ ಈ ವಯಸ್ಸು ಇರ್ತದಲ್ಲ, ಈ ವಯಸ್ಸನ್ನು ದಾಟೋದಿದೆಯಲ್ಲ ನಿಜವಾಗ್ಲೂ ಭಾಳ ಕಷ್ಟ ಇದೆಯಪ್ಪ. ನನಗಂತೂ ನೋಡ್ತಾ ಇದ್ದೀನಲ್ಲ, ಇಬ್ಬರು ಜೋಡಿಯಾಗಿ ನಾವು ಟುನು ಅವ್ರ ಮುಂದೆ ಓಡಾಡ್ತಾ ಇದ್ದೀವಿ. ಅವ್ರ ಪಾಪ ಒಂದು ಇದನ್ನ ಬೇರೆ, ಅತ್ತೆ ಒಂದು ಬೇರೆ, ಹೆಂಗದ ಜೀವನ ತೆಗಿತಾ ಇದ್ದಾರೆ. ಮಕ್ಕಳು ನೋಡೋದು ಒಂದು ಸೈಡ್ ಇರ್ಲಿ, ಖರೆ ಜೋಡಿ ಇರ್ತದಲ್ಲ ಅದು ಭಾಳ ಅಂದ್ರೆ ಭಾಳ ಸ್ಪೆಷಲ್ ಇರ್ತೈತಿ. ಆ ಜೋಡಿದ ನಮ್ಮ ಪಪ್ಪಾಗ ನೋಡಿ ನಾ ಅದಕ್ಕೆ ನಾ ಪಪ್ಪಾದ ಮತ್ತು ನಮ್ಮ ಅತ್ತೆಯವ್ರು ನೋಡಿ ನನಗೆ ಭಾಳ ಕಲಿಯಾಕೆ ಸಿಗತೈತಿ. ನಾ ಇನ್ನೂ ಎಷ್ಟು ಚಿನ್ನುಗೆ ಎಷ್ಟು ಪ್ರೀತಿ ಮಾಡ್ಬೋದಂತ. ಯಾಕಂದ್ರೆ ನನಗೆ ಜೋಡಿ ಅದಾರ. ಅವ್ರು ಇಲ್ಲ ಅಂತ ಪಾಪ ಕೊರ್ಗಾತಾರ. ನಾ ಇದ್ದು ಟೈಮ್ ಕೊಡಾಕ ಕೆಲಸ ಅದು ಇದು ಇಂಥದ್ರಾಗ ನಮ್ಮ ಜೀವನ ಜಂಜಾಟ, ನಮ್ಮ ಜೀವನನ ಬೇರೆ ಆಗಿಬಿಟ್ಟೈತಿ. ಬೆಳಗ್ಗೆ ಹೆಂಗಾಗ್ತದ, ರಾತ್ರಿ ಹೆಂಗಾಗ್ತದ ಕೆಲಸಗಳು ನಮ್ಗೆ ಗೊತ್ತಾಗಲ್ಲ. ಇಬ್ರು ಯಾರು ಇಲ್ಲೇ ಇದ್ರು ನಮ್ಮ ಮನ್ಯಾಗಿನ ಕೆಲಸ ಅಂತೂ ಮುಗಿಯಲ್ಲ. ಖಾಯಂ ನಮ್ಮ ಮನ್ಯಾಗ ಕೆಲಸನ. ಯಾಕಂದ್ರೆ ಕೆಲಸ ಅದ ಅಂತ ನಾವು ಆರಾಮದೇವಿ. ಕೆಲಸಗಳು ನಮ್ಮ ಹಂಗನದಾರ. ಅವ್ರು ಹೇಳತ್ತಾರ ಅದೇ ರೀ. ಎಲ್ಲ ರೆಸ್ಟು ಮಾಡ್ತಾರೆ ಅವ್ರ, ಕೆಲಸನೂ ಮಾಡ್ತಾರೆ, ಎಲ್ಲ ಆರಾಮದಾರೆ ಅವ್ರದ್ದೇನು ಪ್ರಾಬ್ಲಮ್ ಇಲ್ರಿ. ಯಾಕಂದ್ರೆ ಈಗ ಮಲ್ಕೊಂಡ್ರ ಅಂದ್ರೆ ಬೆಳಿಗ್ಗೆ ಫುಲ್ 6-7 ಮಟ ಫುಲ್ ನಿದ್ದೀರಿ ಅವ್ರದ್ದೆ. ಅತ್ಯ ಬರೀ ಊಟಕ್ಕೆ ಅತ್ಯಾಗ ಏಡಿ ಸಾರು ಮತ್ತು ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ ಇಟ್ಟಿದ್ದೀನಿ. ನೋಡೋಣ ಈಗ ಏನೇನು ಅಂತಾರೋ. ಸ್ಟಾರ್ಟ್ ಮಾಡಲಿ ತಿನ್ನಾಕ. ಪಪ್ಪಾಗೂ ಏಡಿ ಸಾರು ಬ್ಯಾಡ ಅಂತ ಅವ್ರಿಗೆ ಕಾಯಿಪಲ್ಲೆ ಮತ್ತು ಎಲ್ಲ ಕಾಯಿಪಲ್ಲೆಗಳೂ ಅದಾವೆ. ನಾವು ಬೆಳಿಗ್ಗೆ ಮಾಡಿದ್ದೆ ಅವೆಲ್ಲ ಕಾಯಿಪಲ್ಲೆ ಸಾರು, ಬ್ಯಾಳಿ ಸಾರು ಎಲ್ಲ ಇದು ಕೊಡೋನು. ನೋಡೋಣ ಬೆಳಿಗ್ಗೆ. ಅಲ್ಲಿ ನೋಡಿ ಹಿಂಗೆ ಹಿರಿಯರು ಅಂತಂದ್ರೆ ಹಿಂಗೆ ಕುಡಿತಾರೆ ನೋಡಿ ಸಾಂಬಾರ. ನಾ ಹೇಳಿದ್ದೆ ಅಲ್ಲ ನಿಮಗೆ. ಈಗ ಗಬ್ರಿ ಏನು ಹೇಳ್ತಾರೆ ನೋಡೋಣ ದೇವ್ರ. ಅದೇ ಹೆಂಗಾಗಿದ್ರಿ ಸಾಂಬಾರು? ಸಾಂಬಾರು ಹೆಂಗಾಗಿ? ಚಲೋ ಆಗಿದ್ರಿ ಸಾಂಬಾರು? ಚಲೋ ಆಗಿದ್ರಿ? ಸಾಂಬಾರು ಇನ್ನೂ ಸ್ವಲ್ಪ ಕೊಡ್ಲಿರಿ? ನನಗೂ ಖುಷಿ ಆಯ್ತು, ಚಾನ್ಸ್ ಆಯ್ತು. ಒಂದು ವಾಟಿ ಸಾಂಬಾರು ಕುಡಿದ್ರು, ಮತ್ತೊಂದು ವಾಟಿ ಸಾಂಬಾರು ಕೇಳತ್ತಾರು ನೋಡಿ. ಇದ ನನಗೆ ಬೇಕಾಗಿತ್ತು. ಯಾಕಂದ್ರೆ ನಂದು ಏನು ಅವ್ರ ಖುಷಿ ಐತಲ್ಲ ಅದ ನನಗೆ ಬೇಕಾಗಿದ್ದಿ. ಮತ್ತು ಆರಾಮ್ ತಿಂದ್ರಲ್ಲ ಅಭಿಮಾನಿಗಳು, ನೋಡಿದ್ರಲ್ಲ, ಗೆದ್ದು ಬಿಟ್ಟೆ. ಖುಷಿ ಆಯಿತು. ಸಾರು ಮಾಡಿದ್ದು ಇಬ್ರು ಗಂಡ ಹೆಂಡತಿ ಸೇರಿ ಪ್ರೀತಿಯಿಂದ ಮನೆ ದೇವರಿಗೆ ಊಟ ಬಡಿಸಿದ್ದು. ಖುಷಿ ಆದ್ರೆ ಅವ್ರು ಊಟ ಮಾಡಿ ಸಾರು ಇಷ್ಟಪಟ್ಟು ತಿಂದರು. ನಮ್ಮ ಮನಸ್ಸಿಗೂ ನೆಮ್ಮದಿ ಆಯಿತು. ನಾವು ಈಗ ಮನಸ್ಸು ತುಂಬ ಹೊಟ್ಟೆ ತುಂಬ ಇಬ್ರು ಗಂಡ ಹೆಂಡತಿ ಹೊಟ್ಟೆ ತುಂಬ ಊಟ ಮಾಡ್ತೇವೆ. ಖುಷಿ ಆಗೈತಿ. ಪಪ್ಪಾನು ಅವ್ರ ನಾಳೆ ಬೆಳಿಗ್ಗೆ ತಿನ್ನಲಿ, ಅವ್ರಿಗೆ ನಾಳೆ ಬೆಳಿಗ್ಗೆ ಕೊಡೋನು. ಈಗ ಈ ವಿಡಿಯೋ ನಾವು ಇಲ್ಲೇ ಮುಗಿಸ್ತೇವೆ. ಮತ್ತು ನಾಳೆ ಏನೇನಾಗ್ತದೆ ಮತ್ತೆ ನೋಡಕ್ಕೆ ರೆಡಿ ಇದ್ರಿ ಅಂದರೆ ನಮ್ಮ ಜೊತೆ ಇರಿ. ಈ ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ ನೋಡ್ರಿ.